ಸ್ನೇಹಿತರೆ, ಅಧ್ಯಾಯ ಭಾಗ 2 ಅಂತರ್ಘಟ್ಟ ಜಾತ್ರಾ ಮಹೋತ್ಸವ. ಇಲ್ಲಿಂದ ನೇರವಾಗಿ ಚಿಕ್ಕ ಚಿಕ್ಕ ದೇವಾಲಯಗಳಿವೆ. ತಾಯಿಯ ಗರ್ಭಗುಡಿಯ ಮುಂದೆ ವೀಕ್ಷಿಸಿ ಶಾಂತವಾಗಿ ನೀವು ವೀಕ್ಷಿಸಬೇಕು. ಗರ್ಭಗುಡಿಯ ಮುಂದೆ ಬಂದಿರುವೆ ದುರ್ಗಾಂಬ ಅಂತರ್ಘಟ್ಟಮ್ಮ ದೇವರುಗಳಿವೆ. ತುಂಬ ಶಾಂತಿಯಾಗಿ ವೀಕ್ಷಿಸಿ. ತ್ರಿಶೂಲವಿದೆ, ತಾಯಿಯ ಕಂಬವಿದೆ, ಆಕಾಶದೆತ್ತರವಾದ ಕಂಬವಿದೆ. ಚಿಕ್ಕ ಚಿಕ್ಕ ದೇವರುಗಳ ವಿಗ್ರಹಗಳಿವೆ. ನೋಡಿ, ಪುರಾತನ ಕಾಲದ ವಿಗ್ರಹಗಳು ಎಂದೆಂದೂ ನೋಡಲು ಸಿಗುವುದಿಲ್ಲ. ಬನ್ನಿ ಬಂಧುಗಳೇ, ತಾಯಿಯ ಗರ್ಭಗುಡಿಯ ಮುಂದೆ ಸಾಗೋಣ. ತಾಯಿಯ ಆಶೀರ್ವಾದವನ್ನು ಪಡೆಯೋಣ. ದುರ್ಗಾಂಬ ದೇವಿ ತಾಯಿಯ ಆಶೀರ್ವಾದ ಪಡೆದು ಪುನೀತರಾಗೋಣ. ಬನ್ನಿ ಬಂಧುಗಳೇ, ಮುಂದೆ ಸಾಗೋಣ. ತಾಯಿಯ ಆಶೀರ್ವಾದವನ್ನು ಪಡೆಯೋಣ. ಎಷ್ಟು ಚಂದ ನೋಡಿದರೆ ಯೂಟ್ಯೂಬ್ ಅಣ್ಣ. ನಿಮ್ದೇ ಅವರಣ್ಣ? ದಾವಣಗೆರೆ. ಪುಟ್ಟಿ ನಿಂದೆ ಅವರು ಅಣ್ಣ? ನಿಮ್ಮದು? ಮಾತಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಚನ್ನಗಿರಿನಾ? ಬನ್ನಿ ಬಂಧುಗಳೇ, ತಾಯಿಯ ಗರ್ಭಗುಡಿಯ ದ್ವಾರವನ್ನು ಪ್ರವೇಶಿಸಿದ್ದೇನೆ. ನೋಡಿ, ತಾಯಿಯ ಆಶೀರ್ವಾದ ಪಡೆಯಿರಿ. ಶಾಂತಿ ಚಿತ್ತರಾಗಿ ನೋಡಿ. ತಾಯಿಯ ಜೈಂಕಾರವು ಮೂಡಿದೆ. ಜೈಂಕಾರವು ನನ್ನನ್ನು ಕೇಳಿದರೆ ಎಷ್ಟೋ ಆನಂದ. ಬನ್ನಿ, ತಾಯಿಯ ಮುಖ್ಯ ದ್ವಾರವನ್ನು ತಲುಪಿದ್ದೇನೆ. ಬನ್ನಿ ಸ್ನೇಹಿತರೆ, ಶಾಂತವಾಗಿ, ಯಾವುದೇ ಮಾತುಗಳಿಲ್ಲ. ದರ್ಶನವೇ 7 ಜನ್ಮದ ಪುಣ್ಯ. ತಾಯಿಯ ಜ್ಯೋತಿ ಉರಿಯುತ್ತೆ. ತಾಯಿಯ ದರ್ಶನ ಪಡೆದುಕೊಳ್ಳಿ. ಅಂತರ್ಘಟ್ಟಮ್ಮನ ದರ್ಶನ ಪಡೆದುಕೊಳ್ಳಿ. ಇವರು ಅಣ್ಣನವರು ತುಂಬ ಸಹಕಾರ ನೀಡಿದ್ದಾರೆ. ಮುಂದಕ್ಕೆ ಅಜಂಪುರ ತಾಯಿಯ ಮಂಗಳಾರತಿಯನ್ನು ಪಡೆದ ಬನ್ನಿ ಸಾಕು ಬನ್ನಿ ದರ್ಶನ ಮಾಡಿ ಬರ್ರಿ. 700 ವರ್ಷಗಳ ಹಿಂದೆ ಸ್ಥಾಪನೆ ಆಗಿರೋ ದೇವರು. ಈಗಿಂದಲ್ಲ, ಪುರಾತನ ಕಾಲದಿಂದಲೂ ಸಾರೋದವರು ನಡ್ಕೊಂಡು ಹೋಗ್ತಾ ಇತ್ತು. ಮಂಗಳವಾರದಿಂದ ಮಂಗಳವಾರ ತನಕ ಪೂರ ಜಾತ್ರೆ, ಪೂರ ಜನಸಂದಣಿ ಜಾಗ ಇದೆ. ತೇರು ಯಾವತ್ತಿದೆ? ಶುಕ್ರವಾರ ಶನಿವಾರ ತೇರು. ಶುಕ್ರವಾರ ಸಾಯಂಕಾಲ ಉತ್ಸವ ಇದೆ. ಶನಿವಾರ ಬೆಳಗಿನ ಜಾವ ರಥೋತ್ಸವ, ಅದೇ ಮೇಯ್ನ್. ಮಂಗಳವಾರ ದಿವಸ ಅತ್ಯಂತ ಪೂಜೆ. ಕೊಟ್ಲೆ ಮುತ್ತಣ್ಣ ಅಂತ ತಾಯಿ ಮಗನ್ನು ನೋಡಿ, ತಾಯಿಯ ಗೋಪುರವನ್ನು ನೋಡಿ. ಅದ್ಭುತವಾಗಿದೆ.
ಹರಸಿ ಪ್ರೀತಿಯ ಸದ ಮತ್ತು ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಾದ ಪ್ರೀತಿಯ ತೋರಿದ ಹುಡುಗರು ಸಾರಿ ಇನ್ಸ್ಟಾಗ್ರಾಮ್ ಅಕೌಂಟ್ ಯೂಸ್ ಮಾಡ್ತಿದ್ಯಾ ಏನು ಅದ್ರ ತಾಯಿ ಬಗ್ಗೆ ನಿಮಗೆ ಗೊತ್ತಿರೋ ಅಂತ ಮಾತ್ರ ಈ ತಾಯಿ ಬಗ್ಗೆ ನಮ್ಮ ಸರೌಂಡಿಂಗಲ್ಲೇ ಭಾಳ ಪವಿತ್ರವಾಗಿ ಪೂಜೆ ಮಾಡೋದು. ಆಮೇಲೆ ಅದಕ್ಕೆ ಎಡೆ ಮಾಡಿದರೆ ಮನೆಯಲ್ಲಿ ಒಂದು ಲೋಟ ನೀರನ್ನು ಕುಡಿಯೋಕ್ಕೆ ಬಿಡ್ತಾರಲ್ಲ, ಅಷ್ಟು ಚೆನ್ನಾಗಿ ಅದ್ರ ಬಗ್ಗೆ ಭಕ್ತಿ ಇದೆ. ಭಾಳಷ್ಟು ಜನಕ್ಕೆ ಇದನ್ನು ನಂಬಿಕೆಯಾಗಿ ಬಹಳ ಒಳ್ಳೆಯದಾಗಿದೆ ಅಂತ ನಾನು ಹೇಳೋಕ್ಕೆ ಬಯಸ್ತೇನೆ. ಗಾಡಿಗಳು ಸಾವಿರಾರು ಗಾಡಿಗಳು ಬರ್ತವೆ. ಇಂದು ಶುಕ್ರವಾರ ರಾತ್ರಿಯ ಭಾಳ ಜೋರಾಗಿ ನಮ್ಮ ಸರೌಂಡಿಂಗಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೀತಕ್ಕಂಥ ಒಂದು ಜಾತ್ರೆ ಅಂತಂದರೆ ಅಂತರಗಟ್ಟೆ ಜಾತ್ರೆ. ಬೆಂಗಳೂರಿಂದ ಇರ್ತಕ್ಕಂಥವ್ರು ಬೇರೆ ಕಡೆ ಎಲ್ಲರೂ ಇರ್ತಕ್ಕಂಥವ್ರು ಅಂತರಗಟ್ಟೆ ಜಾತ್ರೆಗೆ ಅವರ ಊರಿಗೆ ಮೂಲ ಸ್ಥಾನಕ್ಕೆ ಬಂದು ಜಾತ್ರೆಯನ್ನು ಆಚರಿಸಿ ಹೋಗ್ತಾರೆ. ಆಮೇಲೆ ಜಾತ್ರೆಗೋಸ್ಕರನೇ ಹೋರಿಗಳು ತಗೊಂಬಂದು ಗಾಡಿ ಹೋಗ್ಕೊಂಡ್ಬರ್ತಾರೆ, ಮತ್ತೆ ಮಾಡ್ತಾರೆ ಅವನ್ನ. ಧನ್ಯವಾದ ಸರ್. ಥ್ಯಾಂಕ್ ಯು ಸರ್.